ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದೀನಿ ಅಂದರೆ, ನೀವು ಎಲ್ಲ ಕಡೆ ಹುಡುಕ್ತಾ ಇರ್ತೀರ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ, ಪಾರ್ಟ್ ಟೈಮ್ ಜಾಬ್ ಇದ್ದರೆ ನೋಡೋಣ ಅಂತ. ಅದ್ರ ಬಗ್ಗೆ ನಾನು ಇವತ್ತು ತಿಳಿಸ್ತೀನಿ ಫ್ರೆಂಡ್ಸ್. ನೀವು ಯಾವುದಕ್ಕೆ ಹಣ ಇನ್ವೆಸ್ಟ್ ಮಾಡ್ಬೋದು, ಹಣ ಇನ್ವೆಸ್ಟ್ ಮಾಡ್ದಲೇ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಇದೇನು ನಿಮಗೆ ನಾನು ಹೇಳಿದ್ದು ನಿಜ ಅಂತ ಎನಿಸಿದ್ರೆ ಅಥವಾ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿದರೆ ಈ ಇನ್ಫಾರ್ಮೇಟಿವ್ ವಿಡಿಯೋ ಇನ್ನೂ ಹೊಸ ಯೂಸರ್ಸ್ಗೆ ಹೋಗಿ ಅದು ರೆಕಮೆಂಡ್ ಆಗುತ್ತೆ. ಆಗ ನನ್ನ ವಿಡಿಯೋ ಅವರಿಗೂ ಸಹ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋಕ್ಕೇನು ಕಾಸಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಈಗೇನಂತೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಎಲ್ಲರೂ ಹುಡುಕ್ತಾ ಇರ್ತೀರ, ಪಾರ್ಟ್ ಟೈಮ್ ಜಾಬ್ ಅಂತ. ಅದರಲ್ಲಿ ನಾನು 2 ಕ್ಯಾಟಗರಿ ಮಾಡ್ತೀನಿ. ನೀವು ಒಂದು ದುಡ್ಡು ಕಟ್ಟಿ ಮಾಡೋದು, ದುಡ್ಡು ಕಟ್ಟೇನೆ ಮಾಡೋದು. ದುಡ್ಡು ಕಟ್ಟಿದ್ರಲ್ಲಿ ಯಾವ್ದು ಇರುತ್ತೆ ಅಂದರೆ, ಇತ್ತೀಚಿನ ದಿನದಲ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಪೆನ್ಸಿಲ್ ಪ್ಯಾಕಿಂಗ್ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ. ಅದನ್ನು ಹಾಗೆ ಕ್ಯಾಪ್ಚಾ ಎಂಟರ್ ಮಾಡಿರಿ ಅಂತೇಳಿರುತ್ತೆ ಅದು. ಹಾಗೆ ಟೈಪಿಂಗ್ ಮಾಡೋದು ಅಂತೇಳಿ ಹೇಳ್ಕೊಡ್ತಾರೆ, ಅದ್ರ ಬಗ್ಗೆ. ಹಾಗೆ ನೀವು ಇನ್ನಿತರ ಈಗ ಹೊಸ ವೆಬ್ಸೈಟ್ಗಳು ಬಂದರೆ ಅದಕ್ಕೆ ಲಾಗಿನ್ ಆಗಿರಿ, ಕೋರ್ಸ್ ಮಾಡಿರಿ, ಇದರಿಂದ ನೀವು ಲಕ್ಷ ಸಂಪಾದನೆ ಮಾಡ್ಬೋದು ಅಂತಾರೆ. ಅದ್ರ ಬಗ್ಗೆ ಅದು ದುಡ್ಡು ಕೊಟ್ಟಾಗಿರುತ್ತೆ. ದುಡ್ಡು ಕೊಡಲಿಲ್ಲದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಫ್ರೆಂಡ್ಸ್. ಈಗ ಇದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಪೆನ್ಸಿಲ್ ಪ್ಯಾಕಿಂಗ್ ಬಗ್ಗೆ ಫಸ್ಟ್ ಮಾತಾಡೋಣ. ಈ ಪೆನ್ಸಿಲ್ ಪ್ಯಾಕಿಂಗ್ ಮಾಡಿರಿ, ನಿಮಗೆ ಡೈಲಿ 800 ರೂಪಾಯಿ 1000 ರೂಪಾಯಿ ದುಡಿಬೋದು ಅಂತೇಳಿ ಹೇಳ್ತಾರೆ. ಅವರು ಒಂದು ಪ್ಯಾಕ್ನ ಸೇಲ್ ಮಾಡಿದರೆ ಅವ್ರಿಗೆ ಸಿಗೋದೇ 5 ರಿಂದ 6 ರೂಪಾಯಿ ಲಾಭ. ಅಂಥದ್ರಲ್ಲಿ ನೀವು 100 ಪ್ಯಾಕ್ ಮಾಡಿದರೂ ಸಹ 600 ರೂಪಾಯಿ ಬರುತ್ತೆ. ಅದರಲ್ಲಿ ನಿಮಗೆ 1000 ರೂಪಾಯಿ ಯಾವ ರೀತಿ ಲಾಭ ಕೊಡ್ತಾರೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಅಲ್ಲಿಂದ ಪೆನ್ಸಿಲ್ನ ಇಲ್ಲಿ ಕಳ್ಸೋಕ್ಕೆ ನಿಮಗೆ ಕೊರಿಯರ್ ಫೀಸ್ ಎಷ್ಟಾಗ್ಬೋದು ಅನ್ನೋದ್ರ ಬಗ್ಗೆ ನೀವು ಒಂದು ಬಾರಿ ಯೋಚನೆ ಮಾಡಿ. ನಾನು ಹೇಳಿದ್ರೆ ನಿಮಗೆ ಇದೇನು ಈ ರೀತಿ ಹೇಳ್ತಿದ್ದಾರೆ ಅಂತ ಅನ್ನಿಸ್ಬೋದು, ಆದರೆ ನೀವೇ ಯೋಚನೆ ಮಾಡಿ. ಅಲ್ಲಿಂದ ಇಲ್ಲಿಗೆ ಕೊರಿಯರ್ ಚಾರ್ಜಸ್, ನೀವು ಪ್ಯಾಕ್ ಮಾಡಿಕ್ಕೆ ನಿಮಗೆ ಕೂಲಿ, ಮತ್ತು ಇಲ್ಲಿಂದ ನೀವು ತಗೊಳ್ಳೋದಕ್ಕೆ ಕೊರಿಯರ್ ಫೀಸ್ ಎಷ್ಟಾಗ್ಬೋದು. ಅದಕ್ಕೋಸ್ಕರ ಇದು ಜೆನ್ಯೂನ್ ಅಲ್ಲ, ನಿಮ್ಮ ಹತ್ರ ದುಡ್ಡು ಕಟ್ಟಿಸ್ಕೊಳಕ್ಕೆ ಮಾಡ್ತಾರೆ. ಇನ್ನು ಕ್ಯಾಪ್ಚಾ ಎಂಟರ್ ಮಾಡಿ ಅಂತ ಹೇಳ್ತಾರೆ. ನಿಮಗೆ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ 1500 ಕಟ್ಟಿ ನಿಮಗೆ ದುಡ್ಡು ಆಮೇಲೆ ಕಟ್ಟಾಗ್ತಾ ಬರುತ್ತೆ. ನಿಮ್ಮದು 1500 ಆ್ಯಡ್ ಮಾಡ್ತಾ ಕೊಡ್ತೀವಿ ನಿಮ್ಮ ಸ್ಯಾಲ್ರಿ ಜೊತೆಗೆ. ಇದು ಸುಮ್ಮನೆ ಕಟ್ಟಿಸ್ಕೊಳ್ತೀವಿ ಅಂತಾರೆ. ಆಗ ನೀವು ದುಡ್ಡು ಪೇ ಮಾಡ್ತೀರಾ. ಕ್ಯಾಪ್ಚಾ ನೀವು ಎಷ್ಟು ಎಂಟ್ರ್ ಮಾಡಿರೋ ಅವ್ರು ಟಾರ್ಗೆಟ್ ಕೊಟ್ಟಿರೋದನ್ನ ನೀವು ರೀಚ್ ಮಾಡೋಕ್ಕಲ್ಲ. ಇದು ತಪ್ಪಾಗಿದೆ ಅಂತ ಹೇಳ್ತಾರೆ. ನೀವು ದಿನದಲ್ಲಿ 24 ಗಂಟೆನೂ ಕ್ಯಾಪ್ಚಾ ಎಂಟ್ರ್ ಮಾಡಿದರೂ ಸಹ ನಿಮಗೆ ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಈಗ 1500 ಎಂಟ್ರ್ ಮಾಡಿದರೆ ಒಂದು 2000 3000 ಈ ರೀತಿ ಹಾಕೋದು, ಅಥವಾ ನೀವು ಟಾರ್ಗೆಟ್ ರೀಚ್ ಮಾಡಿಲ್ಲ ಅಂತ ಹೇಳೋದು, ಈ ರೀತಿ ಮಾಡ್ತಾರೆ ಫ್ರೆಂಡ್ಸ್. ಹಾಗೆ ಇನ್ನೇನು ಅಂದರೆ, ನಿಮಗೆ ಟೈಪಿಂಗ್ ಅಂತೇಳಿ ಹೇಳಿದೆ. ಆ ಟೈಪಿಂಗ್ ಮಾಡೋದ್ರಲ್ಲಿ ನೀವು ಕೇಳ್ಬೋದು, ಅದು ಸಹ ಜೆನ್ಯೂನ್ ಇರುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ಈಗಾಗಲೇ ಡೆವಲಪ್ ಆಗಿದ್ದೀವಿ. ಅದಕ್ಕೋಸ್ಕರ ನೀವು ನಿಮಗೆ ದುಡ್ಡು ಕೊಟ್ಟು ಇದು ಮಾಡೋದಂಥ ಅವಶ್ಯಕತೆ ಇರಲ್ಲ. ಈಗ ಬಂದಿರೋಂಥ ಹೊಸ ಅಪ್ಲಿಕೇಶನ್ಸ್ ಯೂಸ್ ಮಾಡಿ ಸ್ಕ್ಯಾನ್ ಮಾಡಿದರೆ ಸಾಕು. ಈ ರೀತಿ ಸ್ಕ್ಯಾನ್ ಮಾಡಿದರೆ ಅದು ಅಪ್ಲಿಕೇಶನ್ನಲ್ಲಿ ಟೈಪಿಂಗ್ ಆಗಿರುತ್ತೆ. ನಿಮಗೆ ದುಡ್ಡು ಕೊಟ್ಟು ಜಾಬ್ ಕೊಡೋವಂಥ ಅವಶ್ಯಕತೆ ಅವ್ರಿಗಿರಲ್ಲ. ಇದ್ದರೂ ಸಹ ಅಲ್ಲೇ ಪಕ್ಕದಲ್ಲಿರೋ ಜನಗಳ ಹತ್ರ, ಅವರು ಟೈಪಿಂಗ್ ಗೊತ್ತಿರೋರ ಹತ್ರ ಮಾಡಿಸ್ಕೊಂತಾರೆ. ನಿಮ್ಮನ್ನೇ ಯಾಕೆ ರೀಚ್ ಮಾಡ್ತಾರೆ? ಅದಕ್ಕೋಸ್ಕರ ಅವರು ದುಡ್ಡು ಕೊಟ್ಟು ನಿಮಗೆ ಇದನ್ನೆಲ್ಲ ಫ್ರಾಡ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಇದ್ರ ಪ್ರಕಾರ ಹೋಗಬೇಡಿ. ಹಾಗೆ ಇನ್ನೊಂದು ಬೆಟ್ಟಿಂಗ್ ಇದ್ರ ಮುಖಾಂತರ ಆಗೋದು. ಈಗ ನಾವು ಕೆಲವು ಆ್ಯಪ್ಗಳ ಮುಖಾಂತರ ಕ್ರಿಕೆಟಿಗೆ ಈ ಟೀಮ್ ಗೆಲ್ಲುತ್ತೆ ಅಂತ ಹೇಳಂತ 11 ರೂಪಾಯಿ 20 ರೂಪಾಯಿ 30 ರೂಪಾಯಿ ಅಂತೀವಿ. ನಾವು ಚಿಕ್ಕ ಅಮೌಂಟು ಅಂತ ತಿಳ್ಕೊಂತೀವಿ. ಅವರು 1000 ಜನಕ್ಕೆ ಒಬ್ಬರಿಗೆ ಕೊಟ್ಟರೆ ಇನ್ನು 900 ಜನದ ಎಷ್ಟು ಅಮೌಂಟ್ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ನೀವೇ ಗೊತ್ತು ಮಾಡ್ಕೊಳ್ಳಿ. ಇದನ್ನು ಆಡಿದರೆ ನೀವು ಮನೆ ಮಠ ಎಲ್ಲ ಮಾರ್ಕೋಬೇಕಾಗುತ್ತೆ. ಇದಂತೂ ಖಂಡಿತ ಫ್ರೆಂಡ್ಸ್. ಈಗ ಏನು ದುಡ್ಡು ಕೊಡದೆ ಯಾವ ರೀತಿ ಮಾಡೋದು ಅಂದರೆ, ಯೂಟ್ಯೂಬ್ ಇದೆ, ಸೋಷಿಯಲ್ ಮೀಡಿಯಾ. ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ಬೋದು, ಶಾರ್ಟ್ಸ್ ಮಾಡ್ಬೋದು. ಇದರಿಂದ ನಿಮಗೆ ಅಮೌಂಟ್ ಬರುತ್ತೆ. ಯೂಟ್ಯೂಬ್ನಲ್ಲಿ 10 ರೂಪಾಯಿಂದ 30 40 ರೂಪಾಯಿವರೆಗೂ ಬರುತ್ತೆ. ಟೆಕ್ನಲ್ಲಿ ಮಾತ್ರ 40 ಬರೋದು. ಅಂದರೆ ವಿಡಿಯೋ ಎಷ್ಟು ಸ್ಕಿಪ್ ಮಾಡದೆ ನೋಡ್ತೀರಾ ಅಂಥವ್ರಿಗೆ ಅದಕ್ಕೋಸ್ಕರ ಬರುತ್ತೆ. ಹಾಗೆ ಈಗ ಫೇಸ್ಬುಕ್ನಲ್ಲಿ ವೀಡಿಯೋಗೆ ಬರುತ್ತೆ. ಹಾಗೆ ಫೋಟೋಸ್ ಹಾಕ್ತಾರಲ್ಲ, ಅದಕ್ಕೂ ಸಹ ಬರುತ್ತೆ. ರೀಲ್ಸ್ಗೂ ಬರುತ್ತೆ. ಇನ್ಸ್ಟಾಗ್ರಾಮಲ್ಲೂ ಸಹ ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಅದರಿಂದಲೂ ಸಹ ಬರುತ್ತೆ. ಹಾಗಾಗಿ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಹಾಗೆ ಗೂಗಲ್ನಲ್ಲಿ ನೀವು ಒಂದು ಆರ್ಟಿಕಲ್ ಬರ್ತಿರಲ್ಲ, ಅದ್ರ ಮುಖಾಂತರ ಬರೆಯೋದು. ಆದರೆ ಆರ್ಟಿಕಲ್ ಬರ್ಸೋಕ್ಕೆ ನೀವು ವೆಬ್ಸೈಟ್ನ ರೆಡಿ ಮಾಡಿಸ್ಕೋಬೇಕಾಗತ್ತೆ, ಅದಕ್ಕೆ ಅಮೌಂಟ್ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಇದಕ್ಕೆ ನೀವು ಸಾಹಸಕ್ಕೆ ಕೈ ಹಾಕೋದು ನಿಮ್ಮ ಇಷ್ಟ ಫ್ರೆಂಡ್ಸ್. ಅದಕ್ಕೋಸ್ಕರ ಇಷ್ಟೆಲ್ಲ ಇದೆ. ನೀವು ಇದನ್ನು ಯೂಸ್ ಮಾಡ್ಕೊಳ್ತೀರಾ ಅಥವಾ ನೀವು ದುಡ್ಡು ಕೊಟ್ಟು ಮೋಸ ಹೋಗ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.